ಮುತ್ತಾನಲ್ಲೂರು ಅಮಾನಿಕೆರೆಯಿಂದ ಯಾರೆಲ್ಲ ನೀರು ಬಳಸ್ಕೊಬಹುದು, ಸುಮಾರು 400 ಎಕರೆ, ನನಗೆ ಸಂಪೂರ್ಣವಾದ ಮಾಹಿತಿ ಇಲ್ಲ, ಅಪ್ರಾಕ್ಸಿಮೇಟ್ ಆಗಿ ಹೇಳ್ತಾ ಇದ್ದೀನಿ, 400 ಎಕರೆಯಲ್ಲಿ ಬೆಳೆ ಬೆಳೀತಾ ಇಲ್ಲ. ರೆವಿನ್ಯೂ ದಾಖಲೆಗಳಲ್ಲಿ ಎಲ್ಲೂ ನೋಂದಣಿ ಆಗಿಲ್ಲ. ಅವ್ರಿಗೆ ದಾರಿ ಮಾಡಿಕೊಟ್ವಿ. ಇಡೀ ಏನು ರೆವಿನ್ಯೂ ದಾಖಲೆಗಳಲ್ಲಿ ನಾವು ನೋಂದಣಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ರೆವಿನ್ಯೂ ಅಧಿಕಾರಿಗಳನ್ನ ನಾವು ಪ್ರಶ್ನೆ ಮಾಡಲಿಲ್ಲ, ದಾರಿ ಮಾಡಿಕೊಟ್ವಿ. ಮತ್ತೆ ಇನ್ನೊಂದು, ಎಷ್ಟೊಂದು ಬೆಳೆ ಬೆಳೀತಾ ಇದ್ದಾರೆ, ಹೈನುಗಾರಿಕೆ ನಡೀತಾ ಇದೆ, ಆದ್ರೆ ದಾಖಲೆಗಳು ಹೊಂದಿದೀವ ನಾವು? ಈಗ ಹೇಳ್ತಾ ಇದ್ರು, ನಮ್ಮ ಮಂಜುನಾಥ್ ಅವರು ಹೇಳ್ತಾ ಇದ್ರು, ಏನೆಲ್ಲ ನಾವು ಬೆಳೀತಾ ಇದೀವಿ ಉತ್ಪನ್ನಗಳು, ಆ ಉತ್ಪನ್ನಗಳಿಗೆ ನಾವು ರಸೀದಿಗಳು ಇಟ್ಕೊಂಡಿದೀವ, ನಾವು ಎಷ್ಟು ಬೆಳೆ ಬೆಳೆದಿದ್ದೀವಿ, ನಾವು ಒಂದು ಏನು ಬೀಜ ತರ್ಬೋದು, ಅದಕ್ಕೆ ಒಂದು ನಾವು ರಸೀದಿ ಇಟ್ಕೊಂಡಿದೀವ, ಅಥವಾ ರಾಸಾಯನಿಕ ಗೊಬ್ಬರ ತರ್ಬೋದು, ಆಧಾರ್ ನೋಂದಣಿ ಮಾಡಿ ರಸೀದಿ ತಗೊಳ್ತಾ ಇದೀವ? ಇದೆಲ್ಲ ದಾಖಲೆಗಳೇ. ಸರ್ಕಾರ ನಿಮ್ಮ ಹೋರಾಟಗಳನ್ನ ಒಂದು ಮಟ್ಟಿಗಷ್ಟೇ ನೋಡ್ತದೆ. ನಿಮ್ಮ ಹೋರಾಟ ಎಷ್ಟು ಉಗ್ರವಾಗಿರ್ಬೇಕು ಅಂದ್ರೆ ನಮ್ಮಲ್ಲಿರುವ ಒಗ್ಗಟ್ಟು ಅದಕ್ಕೆ ಸಾಲೋದೇ ಇಲ್ಲ. ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಇದು ಭಾರತದ ದೌರ್ಭಾಗ್ಯ. ಇದು ಭಾರತದ ದೌರ್ಭಾಗ್ಯ, ನಮ್ಮ ಭಾರತೀಯರ ದೌರ್ಭಾಗ್ಯ. ನಮ್ಮಲ್ಲಿ ಒಗ್ಗಟ್ಟು ಅನ್ನುವಂಥದ್ದು ತುಂಬಾ ಸುಲಭವಾಗಿ ಒಡೆಯುವಂತದ್ದಾಗಿದೆ. ನಾವು ಹೋರಾಟಕ್ಕೆ ಬರ್ತೀವಿ ಅಂದ್ರೆ ಅದನ್ನ ಒಡೆಯುವಂತವ್ರು 100 ಜನ ಇರ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ವೈಜ್ಞಾನಿಕವಾಗಿ ಕಾನೂನುಬದ್ಧವಾಗಿ ಏನೇನೆಲ್ಲ ಮಾಡಬೇಕಾಗ್ತದೆ, ಏನೆಲ್ಲ ದಾಖಲೆಗಳು ಇಟ್ಕೊಳ್ಬೇಕಾಗ್ತದೆ ಅನ್ನುವಂಥದ್ದನ್ನ ನಿಜವಾಗ್ಲೂ ನಾವು ಗಮನಿಸಬೇಕು. ಅಬ್ಜೆಕ್ಷನ್ ಹಾಕ್ಬೇಕಾದ್ರೆ ಈ ಎಲ್ಲಾ ದಾಖಲೆಗಳನ್ನ ಆ ಒಂದು ಏನು ನಾವು ಅಬ್ಜೆಕ್ಷನ್ ಲೆಟರ್ ಅಲ್ಲಿ ನೋಂದಣಿ ಮಾಡಿ ನಮ್ಮ ಅಬ್ಜೆಕ್ಷನ್ಗೆ ಒಂದು ಅಕ್ನಾಲೆಜ್ಮೆಂಟ್ ತಗೊಳ್ಳುವಂಥದ್ದು ಪ್ರತಿಯೊಬ್ಬ ಅಪ್ಲಿಕೆಂಟ್ ನ ಜವಾಬ್ದಾರಿ. ಯಾರೆಲ್ಲ ಜಮೀನು ಹೊಂದಿದ್ದೀರಾ ಅವರನ್ನು ಬಿಟ್ಟು ಉಳಿದವರು ಕೂಡ ಅಬ್ಜೆಕ್ಷನ್ ಹಾಕ್ಬೇಕಾಗ್ತದೆ, ಸಾರ್ವಜನಿಕವಾಗಿ ಅಬ್ಜೆಕ್ಷನ್ ಹಾಕ್ಬೇಕಾಗ್ತದೆ. ನಮಗೆ ಈ ರೀತಿಯಾಗಿ ಮೂಲಭೂತ ಸೌಲಭ್ಯಗಳ ತೊಂದರೆ ಆಗ್ತದೆ, ನಮ್ಮ ವಾತಾವರಣದ ಮೇಲೆ ಈ ರೀತಿ ತೊಂದರೆ ಆಗ್ತದೆ, ನಮ್ಮ ಮುಂದಿನ ಜನಾಂಗಕ್ಕೆ ಈ ರೀತಿ ತೊಂದರೆ ಆಗ್ತದೆ ಅನ್ನುವಂಥ ಎಲ್ಲ ಅಂಶಗಳನ್ನ ಅದರಲ್ಲಿ ತಿಳಿಸಿ ನಾವು ಅಬ್ಜೆಕ್ಷನ್ ಹಾಕ್ಬೇಕಾಗ್ತದೆ. ಎಷ್ಟು ಜಾಸ್ತಿ ಆಗ್ತದೋ ಇದು ಸಾಮಾಜಿಕ ಕಳಕಳಿಯಿಂದ, ನಮ್ಮ ಗ್ರಾಮಸ್ಥರ ಮೇಲೆ ಇರುವಂತ ಕಳಕಳಿಯಿಂದ, ನಮ್ಮ ಮುಂದಿನ ಜನಾಂಗದ ಮೇಲೆ ಇರುವಂತ ನಮ್ಮ ಜವಾಬ್ದಾರಿಯಿಂದ ಈ ಒಂದು ಕೆಲಸ ನಾವು ತುಂಬಾ ಬೇಗನೆ ಮಾಡಬೇಕಾಗ್ತದೆ. ನಂತರ ನಮ್ಮ ಹೋರಾಟ ತುಂಬಾ ಉಗ್ರವಾಗಿ ಮಾಡಬೇಕಾಗ್ತದೆ. ಕಾನೂನನ್ನು ಪರಿಗಣನೆ ಮಾಡಿಕೊಂಡು ಯಾವ ರೀತಿ ಮಾಡಬೇಕು, ಪ್ರತಿಯೊಬ್ರು ಇದರಲ್ಲಿ ಕೈ ಜೋಡಿಸ್ಬೇಕು. ಜಮೀನು ಇರುವಂತವರೇ ಅಲ್ಲ, ಪ್ರತಿಯೊಬ್ಬ ಸಮಾಜದ ಪ್ರಜೆಯನ್ನು ಇದರಲ್ಲಿ ಕೈ ಜೋಡಿಸಿ ಒಗ್ಗಟ್ಟಿನಿಂದ ಹೋದ್ರೆ ಮಾತ್ರ ನಮ್ಮ ಹೋರಾಟಕ್ಕೆ ಒಂದು ಬೆಲೆ ಸಿಗ್ತದೆ, ಮತ್ತೆ ಅದಕ್ಕೆ ಮುಂದಿನ ಪ್ರತಿಫಲ ಸಿಗ್ಬೋದು ಅನ್ನುವಂಥದ್ದು ನನ್ನ ಮನವಿ ಅಥವಾ ನನ್ನ ಒಂದು ಒಪಿನಿಯನ್ ಆಗಿರ್ತದೆ. ಧನ್ಯವಾದಗಳು. ಇದುವರೆಗೂ